ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಅದೇನಿರಬಹುದು ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ದೇ ವಾಂಟ್ ಟು ಟೆಲ್ ಯು ಸಮಥಿಂಗ್. ಅದೇನಿದೆ ಅಂತ ನೋಡೋಣ. ಇಲ್ಲೊಂದು ಗ್ರೇಟ್ ಅಡ್ವೆಂಚರ್, ಫೈಂಡಿಂಗ್ ಸ್ಯಾಂಕ್ಚುರಿ, solitude, in silence peace prevails. ಈಗ ಇಬ್ರು ಸೈಲೆಂಟ್ ಆಗಿದ್ದೀರಾ, ಏನೋ ನೆಮ್ಮದಿ ಶಾಂತಿ ಇದೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಇಬ್ರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಕಾರ್ಡ್ಸ್ಗಳ ಪ್ರಕಾರ ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಇಲ್ಲಿ ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಸರಿಯಾಗುತ್ತೆ, ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಆ ಥರ ಹೇಳ್ತಾ ಇದ್ದಾರೆ. ಹೌದು, ಜೀವನದಲ್ಲಿ ರಿಸ್ಕ್ ತಗೋಬೇಕು, ಯಾವುದನ್ನು ಈಸಿಯಾಗಿ ಬರಲ್ಲ. ಜೀವನ ಅಂದ್ರೇ ಸಮಸ್ಯೆಗಳು, ಹಾಗಾಗಿ ರಿಸ್ಕ್ ತಗೊಂಡು ಮುಂದೆ ಹೋಗೋಣ ಆ ಥರ ಹೇಳ್ತಾ ಇದ್ದಾರೆ. ಅದರಿಂದ ಆದಷ್ಟು ಸ್ಪಿರಿಚುವಲ್ ಆಗು, ದೇವ್ರನ್ನ ಬೇಡ್ಕೋ, ಇದೆಲ್ಲ ಸರಿಯಾಗಬಹುದು ಒಂದಲ್ಲ ಒಂದಿನ ಆ ಥರ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈಗ ಇಬ್ರು ಸೈಲೆಂಟ್ ಆಗಿದ್ದೀರಾ, ಏನೋ ನೆಮ್ಮದಿ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಅವ್ರು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ, ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಲವರ್ಸ್ ಬರ್ತಾ ಇದೆ, ಹಾಗೆ 5 ಆಫ್ ಸಾರ್ಟ್ಸ್ ಮತ್ತೊಂದು 10 ಆಫ್ ಸಾರ್ಟ್ಸ್, ಇಲ್ಲಿ 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ 9 ಆಫ್ ಸಾರ್ಟ್ಸ್, ಎಲ್ಲ ಏರ್ ಎನರ್ಜಿ ಬರ್ತಾ ಇದೆ. ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಹಾಗೆ 9 ಆಫ್ ಪೆಂಟಿಕಲ್ಸ್, ಸ್ಟಾರ್ ಕಾರ್ಡ್, ಕಿಂಗ್ ಆಫ್ ಪೆಂಟಿಕಲ್ಸ್, ಇಲ್ಲೊಂದು 2 ಆಫ್ ಪೆಂಟಿಕಲ್ಸ್, ಬಾಟಮ್ನಲ್ಲಿ ಸನ್ ಕಾರ್ಡ್ ಇದೆ. ನೀವೊಬ್ರು ಸೋಲ್ಮೇಟ್ ಆಗಿದ್ದೀರಾ, ಮದುವೆ ಆಗಿದ್ದೀರಾ ಅಥವಾ ಮದುವೆ ಆಗಿರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ. ಆದರೆ ಈ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ದೂರ ಆಗಿದ್ದೀರಾ. ಎಷ್ಟೋ ಸರಿ ನಿಮಗೆ ಈ ವ್ಯಕ್ತಿನ ನಂಬ್ಕೊಂಡು ನಾನು ಮೋಸ ಹೋದೆ, ತಪ್ಪು ಮಾಡಿದೆ ಆ ಥರ ನಿಮ್ಗೆ ಅನಿಸಿರ್ಬೋದು. ಆ ಒಂದು ಅಟ್ರಾಕ್ಷನ್ನಲ್ಲಿ ಬೀಳೋದು ಸುಲಭ, ಆದರೆ ಅದರಿಂದ ಆಚೆ ಬರೋದು ಕಷ್ಟ. ಆದರೆ ಇಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಕಾಣ್ತಾ ಇದೆ. ಏನೋ ಅನಿವಾರ್ಯತೆಗೋ ಅವಶ್ಯಕತೆಗೋ ಫ್ರೆಂಡ್ಶಿಪ್ ಬೆಳೆದಿದೆ ಇಲ್ಲಿ. ಆ ಹಿಂದಿನ ಜೀವನದಲ್ಲಿ ನೆಮ್ಮದಿ ಇರಲಿಲ್ಲ, ಈಗ ನಾನು ಚೆನ್ನಾಗಿದ್ದೀನಿ ಆ ಥರ ನಿಮ್ಗೆ ಅನ್ನಿಸ್ತಾ ಇತ್ತು. ಆದರೆ ಜೀವನನೇ ಹೀಗೆ, ಸ್ವಲ್ಪ ದಿನ ಎಲ್ಲ ಚೆನ್ನಾಗಿರುತ್ತೆ, ಸಂತೋಷ ಇರುತ್ತೆ, ಆದರೆ ಯಾವಾಗ್ಲೂ ಹೀಗೆ ಇರೋಕ್ಕಾಗಲ್ಲ ಅಲ್ವಾ. ಆದ್ರಿಂದ ಇಲ್ಲಿ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿದೆ. ಆ ವ್ಯಕ್ತಿನ ನೀವು ಹಗಲು ರಾತ್ರಿ ಯೋಚನೆ ಮಾಡ್ಕೋತಾ ಇದ್ದೀರಾ, ಮನಸ್ಸಿಂದ ಆ ನೆನಪುಗಳನ್ನ ತೆಗೆದಾಕಕ್ಕಾಗ್ತಾ ಇಲ್ಲ ನಿಮಗೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಎಷ್ಟೋ ಜನ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಹಾಗಾಗಿ ಈ ಕಾರ್ಡ್ಗಳಲ್ಲಿ ಬಂದಂಥ ಮೆಸೇಜ್ಗಳು ಅವರು ನಿಮಗೆ ಹೇಳಬೇಕಾಗಿರೋ ಮಾತುಗಳಾಗಿರಬಹುದು ಅಂತ ಅನ್ಕೋತೀನಿ. ಹೌದು, ಇವತ್ತೊಂದು ದಿವಸ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ, ಅವರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದಲ್ಲ ಒಂದಿನ ಪರಿಸ್ಥಿತಿ ಸರಿಯಾಗುತ್ತೆ, ನನ್ನನ್ನು ಅರ್ಥ ಮಾಡ್ಕೋ ಆ ಥರ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಆಗಿರಿ. ಹಾಗೆ ಇಲ್ಲಿ ತುಂಬ ಅನುಮಾನಗಳಿದೆ, ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇದೆ, ನೆಗೆಟಿವಿಟಿ ತುಂಬಿಕೊಂಡಿದೆ. ಮನಸ್ಸಲ್ಲಿ ನೆಗೆಟಿವಿಟಿ ಇದ್ದಾಗ ಹೊಸತನ ಬರಲ್ಲ. ಆ ಪಾಸಿಟಿವ್ ಫೀಲಿಂಗ್ಸ್ನ ಬೆಳೆಸ್ಕೊಳ್ಳಿ, ಆ ಮನಸ್ಸಲ್ಲಿರೋ ನೆಗೆಟಿವಿಟಿಗಳನ್ನ, ಅನುಮಾನಗಳನ್ನ ರಿಲೀಸ್ ಮಾಡಿ ಅನ್ನೋದಿದೆ. ಆದರೆ ಇಲ್ಲಿ ನೀವು ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರಾ, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ, ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇವತ್ತೊಂದು ದಿವಸ ನೀವಿಬ್ರು ಏನೇನೋ ಮಾತುಗಳು ಆಡ್ಕೊಂಡಿರಬಹುದು, ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿರಬಹುದು, ಆದರೆ ಇಬ್ರಿಗೂ ಪ್ರೀತಿ ಅನ್ನೋದಿದೆ.
ಒಂದಲ್ಲ ಒಂದಿನ ನೀವು ಕನೆಕ್ಟ್ ಆಗ್ತೀರಾ. ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ. ಏನೋ ಒಂದು ಅಟ್ರಾಕ್ಷನ್ ಇತ್ತು ನಿಮ್ಮಿಬ್ಬರಲ್ಲಿ, ನಿಮ್ಮ ಜೀವನ ಮುಂದುವರೆದಿದೆ. ಆದರೆ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಎಲ್ಲೇ ಹೋಗಲಿ ಇದ್ದೇ ಇರುತ್ತೆ. ನಾವು ಅದನ್ನು ಹೇಗೆ ತಗೋತೀವಿ ಹಾಗೆ ನಮ್ಮ ಜೀವನ ಇರುತ್ತೆ. ತುಂಬ ಅತಿಯಾಗಿ ಮನಸ್ಸಿಗೆ ಹಚ್ಕೊಂಡಾಗ ಬೇಜಾರಾಗುತ್ತೆ. ಯಾವುದೇ ವ್ಯಕ್ತಿಗಾಗಲಿ ಅವ್ರದ್ದೇ ಆದ ಭಾವನೆಗಳಿರುತ್ತೆ, ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಾಗ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ ಮುಂದೆ ನಿಮಗೆ ಸಕ್ಸಸ್ ಇದೆ. ಜೀವನದಲ್ಲಿ ಹೊಸತನ ಬರುತ್ತೆ. ಆದರೆ ಅದಕ್ಕೋಸ್ಕರ ಪೇಷನ್ಸು ಬೇಕಲ್ವಾ? ತಾಳ್ಮೆಯಿಂದ ವೆಯ್ಟ್ ಮಾಡಿದಾಗ ಎಲ್ಲ ಸರಿಯಾಗುತ್ತೆ. ಆತ್ರಪಟ್ಟು ಏನೇನೋ ಮಾತಾಡಿಕೊಂಡು ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಾಗ ಸಂಬಂಧಗಳು ಹಾಳಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಿಮಗೆ ಇಲ್ಲಿ ಬಂದಿರೋ ಮೆಸೇಜ್ಗಳ ಪ್ರಕಾರ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ, ತಾಳ್ಮೆಯಿಂದ ಇರಿ, ಇದು ಮುಂದೆ ಸರಿಯಾಗ್ತಾ ಹೋಗುತ್ತೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮಾಸ್ಟರ್ಸ್ ಏನು ಹೇಳ್ತಾರೆ ನಿಮಗೆ? ಕಂಪ್ಯಾರಿಸನ್, ಮತ್ತೊಂದು ವಿ ಆರ್ ದಿ ವರ್ಲ್ಡ್, ಮತ್ತೊಂದು ಫೈಟಿಂಗ್. ನೋಡಿ, ಕಂಟ್ರೋಲ್, ಫೈಟಿಂಗ್ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಪಾಸಿಬಿಲಿಟೀಸ್, ಇಲ್ಲೊಂದು ಫ್ಲವರಿಂಗ್ ಬರ್ತಾ ಇದೆ. ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ? ಕಂಪೇರ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಹೇಳ್ತಾ ಇದೆ. ಒಂದು ಕಾಲದಲ್ಲಿ ನೀವಿಬ್ರು ಚೆನ್ನಾಗಿದ್ರಿ, ಹೌದು. ಆದರೆ ಯಾವಾಗ್ಲೂ ಒಂದೇ ಥರ ಇರೋಕ್ಕಾಗಲ್ಲ. ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಆ ಥರ ನಿಮ್ಗೆ ಅವರು ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು ಕಂಪೇರ್ ಮಾಡ್ಕೋಬೇಡ. ಹಿಂದೆ ಹೀಗಿತ್ತು, ಹಾಗಿತ್ತು, ಈಗ ನನ್ನನ್ನು ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ, ನಿಮ್ಮ ಪ್ರೀತಿ ಚೇಂಜ್ ಆಗಿದೆ, ಆ ಥರ ಎಲ್ಲ ನೀವು ಅಂದ್ಕೊಂಡಿರಬಹುದು. ಆದರೆ ವಿ ಆರ್ ದಿ ವರ್ಲ್ಡ್ ಅನ್ನೋ ಒಂದು ಮೆಸೇಜ್ ಇದೆ. ನನಗೆ ನೀನೇ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ಜಗಳಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು, ಮಾತಿನ ಮೇಲೆ ಹಿಡ್ತಾ ಇರಬೇಕು. ನಾವು ಒಳ್ಳೆ ಮಾತುಗಳನ್ನ ಆಡಿ ಸಂತೋಷವಾಗಿದ್ದಾಗ ಮುಂದೆ ಸಂಬಂಧಗಳು ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ನಿರಾಸೆ ಅನ್ನೋದು ಇರುತ್ತೆ, ಅದನ್ನೇ ದೊಡ್ಡದು ಮಾಡ್ಕೋಬಾರ್ದು ಅನ್ನೋದಿದೆ. ಇಲ್ಲಿ ಮುಂದೆ ಎಲ್ಲ ಚೆನ್ನಾಗಿ ಆಗೋ ಒಂದು ಪಾಸಿಬಿಲಿಟೀಸ್ ಕಾಣ್ತಾ ಇದೆ. ಇವತ್ತೂ ಸಂತೋಷನ ಹುಡುಕಬೇಕು, ಆದಷ್ಟು ತಾಳ್ಮೆ ಇರಬೇಕು. ಮನಸ್ಸಿಗೆ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಾಗ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ, ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ, ನಿಮ್ಗೆ ಏನೇನೋ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರು, ನನ್ನನ್ನು ಅರ್ಥ ಮಾಡ್ಕೋ, ಗ್ರ್ಯಾಜುಯಲ್ ಆಗಿ ಎಲ್ಲ ಸರಿಯಾಗ್ತಾ ಬರುತ್ತೆ, ಆ ಥರ ಹೇಳ್ತಾ ಇದ್ದಾರೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಹೇಳತ್ತೆ ನೋಡೋಣ. ಗ್ರೌಂಡ್ ಆ್ಯಂಡ್ ಸೆಂಟರ್, ಇಲ್ಲೊಂದು ಟೀಯರ್ಸ್ ಆಫ್ ಜಾಯ್ ಆ್ಯಂಡ್ ಸ್ಯಾಡ್ನೆಸ್, ಲರ್ನ್ ಫ್ರಮ್ ಲೈಫ್, ಇಲ್ಲೊಂದು ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಥ್ಯಾಂಕ್ಸ್, ಇಲ್ಲಿ ಅಕ್ಸೆಪ್ಟ್ ಲವ್ ಬರ್ತಾ ಇದೆ ನೋಡಿ. ಗ್ರೌಂಡ್ ಆ್ಯಂಡ್ ಸೆಂಟರ್, ತಾಳ್ಮೆಯಿಂದ ಇರಿ ಅನ್ನೋದು ಮತ್ತೆ ಬರ್ತಾ ಇದೆ ನಿಮಗೆ. ಸ್ವಲ್ಪ ದಿನ ಇದನ್ನೆಲ್ಲ ಮರೆತು ನಿಮ್ಗೆ ಏನು ಇಷ್ಟ ಆಗುತ್ತೆ, ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ಹಾಬೀಸ್ ಆಗಿರಬಹುದು, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಇಲ್ಲೊಂದು ಪಾಸಿಟಿವಿಟಿ ಇದೆ, ಎಲ್ಲ ತಾನಾಗಿ ಸರಿಯಾಗುತ್ತೆ. ಆ ಒಂದು ಟೀಯರ್ಸ್ ಆಫ್ ಜಾಯ್ ಆ್ಯಂಡ್ ಸ್ಯಾಡ್ನೆಸ್, ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ. ಇಲ್ಲಿ ಸಂತೋಷ ದುಃಖ ಎರಡೂ ಇದೆ. ಅದನ್ನು ನೀವು ಸ್ವೀಕರಿಸೋ ಮನಸ್ಸು ಮಾಡಬೇಕಷ್ಟೆ. ಜೀವನದಿಂದ ಪಾಠ ಕಲೀರಿ ಅನ್ನೋದು ಬಂದಿದೆ. ಜೀವನ ಹೀಗೇನೆ, ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಹೇಳಿ, ಇದೆಲ್ಲ ಸರಿಯಾಗ್ತಾ ಬರುತ್ತೆ. ಹಿಂದೆ ನೀವು ತುಂಬ ಸಂತೋಷವಾಗಿದ್ರಿ, ಆ ದಿನ ಮತ್ತೆ ಬರಲಿ, ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ಸ್ ಹೇಳಿ. ನನ್ಗಂಥ ಒಂದು ಜೀವನ ಕೊಟ್ಟಿದ್ದೆ, ಆ ಜೀವನ ಮತ್ತೆ ಬರೋ ಹಾಗೆ ಮಾಡು, ಆ ಥರ ನೀವು ದೇವ್ರನ್ನ ಬೇಡ್ಕೊಳ್ಳಿ. ಇಲ್ಲಿ ಅವರು ನಿಮ್ಮ ಜೊತೆ ಮಾತಾಡ್ದಿದ್ರು ಸ್ಪಿರಿಚುವಲ್ ಆಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಅವರ ಕೆಲವು ಪರಿಸ್ಥಿತಿಗಳಿಂದ ನಿಮ್ಮನ್ನ ಮಾತಾಡ್ಸೋಕ್ಕಾಗದೇ ಇರಬಹುದು, ಅಥವಾ ನಿಮ್ಮನ್ನ ಭೇಟಿ ಮಾಡೋಕ್ಕಾಗದೇ ಇರಬಹುದು. ಆದರೆ ಒನ್ ಡೇ ಯು ವಿಲ್ ಅಕ್ಸೆಪ್ಟ್ ಲವ್, ಆ ಥರ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಆ ಒಂದು ದುಃಖದ ಕಣ್ಣೀರು ಸಂತೋಷದ ಕಣ್ಣೀರಾಗೋ ಒಂದು ದಿನ ಬರುತ್ತೆ. ಅದಕ್ಕೋಸ್ಕರ ತಾಳ್ಮೆಯಿಂದ ಇರಿ ಅನ್ನೋ ಮೆಸೇಜ್ ಇದೆ ಇಲ್ಲಿ. ಇದಕ್ಕೆ ಫೈನಲ್ ಮೆಸೇಜ್ ನೋಡೋಣ. ಲರ್ನ್ ಫ್ರಮ್ ದಿ ಪಾಸ್ಟ್,
ಟ್ರಾನ್ಸ್ಫಾರ್ಮೇಷನ್ ಈಸ್ ಬ್ಯೂಟಿಫುಲ್. ಮತ್ತೊಂದು, ಡ್ರೀಮ್ ದಿ ವರ್ಲ್ಡ್ ಇನ್ ಟು ಬೀಯಿಂಗ್. ಯು ಆರ್ ನೆವರ್ ಅಲೋನ್ ಆ ಥರ ಬರ್ತಾ ಇದೆ. ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ಅವರಿದ್ದಾರೆ. ಹಿಂದಿನ ಕೆಲವು ಘಟನೆಗಳಿಂದ ಪಾಠ ಕಲೀರಿ. ಮುಂದೆ ನಿಮ್ಗಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಚೇಂಜ್ ಇದೆ. ಅದೊಂದು ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ ನಿಮಗೆ. ನಿಮ್ಮ ಕನಸುಗಳೆಲ್ಲ ಏನೇನಿದೆ ಅದೆಲ್ಲ ನಿಜ ಆಗುತ್ತೆ. ನೀನ್ ಒಂಟಿ ಅಲ್ಲ, ನಾನಿದ್ದೀನಿ ನಿನ್ ಜೊತೆ, ಆ ಥರ ನಿಮ್ಗೆ ಹೇಳ್ತಾ ಇದ್ದಾರೆ ಅವರು. ಆದ್ರಿಂದ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.